ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಅವರ 5 ವರ್ಷದ ಕೆಲಸದ ಲೆಕ್ಕಾಚಾರಗಳನ್ನ ಕೇಳ್ತಾ ಇದ್ದೀವಿ. ನಾವು ಫೈನಲ್ ರೌಂಡಲ್ಲಿ ಇದ್ದೀವಿ. ಇನ್ನೇನು 2-3 ನಿಮಿಷದಲ್ಲಿ ಒಂದು ಪ್ರಶ್ನೆ ರಾಜೇಂದ್ರ ಟಿಕ್ಕಿಯಾ ಅವರದ್ದಿದೆ. ಹಿಂದೂಸ್ತಾನದ ರಾಜಕೀಯ ಏನು ಇಲ್ಲಿವರೆಗೆ ನೋಡಿದೀವಿ, ಅದರಲ್ಲಿ ಸೋನಿಯಾ ಗಾಂಧೀಜಿ ಏನ್ ಮಾಡ್ತಿದ್ದಾರೋ ಅವರು ರಾಹುಲ್ ಗಾಂಧೀಜಿ ಅವರಿಗೋಸ್ಕರ ಮಾಡ್ತಿದ್ದಾರೆ. ಲಾಲೂ ಪ್ರಸಾದ್ ಯಾದವ್ ಏನ್ ಮಾಡ್ತಿದ್ದಾರೋ ಅವರು ತೇಜಸ್ವಿ ಯಾದವ್ಗೋಸ್ಕರ ಮಾಡ್ತಿದ್ದಾರೆ. ಹಾಗೇನೇ ಶರದ್ ಪವಾರ್, ಮಮತಾ ಬ್ಯಾನರ್ಜಿ ಇವರೆಲ್ಲ ನಾಯಕರು ತಮ್ಮ ಕುಟುಂಬ, ತಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಮಾಡ್ತಿದ್ದಾರೆ. ನೀವು ಎಷ್ಟೊಂದು ಕಷ್ಟಪಡ್ತಿರಲ್ಲ, ನಿಮ್ಮ ಕಷ್ಟದ ಅಭಿಮಾನಿಗಳು ಕೂಡ ನಿಮ್ಮ ವಿರೋಧಿಗಳಾಗಿದ್ದಾರೆ. ನಾವೆಲ್ಲರೂ ನಿಮ್ಮಿಂದ ತಿಳ್ಕೊಳ್ಳೋಕೆ ಇಷ್ಟಪಡ್ತೀವಿ ಏನಂದ್ರೆ, ನಿಮ್ಮ ಹಿಂದೆ ಮುಂದೆ ಅಂತೂ ಯಾರೂ ಇಲ್ಲ, ಆದ್ರೂ ನೀವು ಇಷ್ಟೊಂದು ಕಷ್ಟಪಡ್ತಿರೋದು ಯಾರಿಗೋಸ್ಕರ? ನೋಡಿ, ನನಗನ್ಸತ್ತೆ ಪ್ರತಿಯೊಬ್ರು ರಾಜಕೀಯದಲ್ಲಿ ಇವಾಗ ಎಷ್ಟೆಲ್ಲ ಪಕ್ಷಗಳ ಹೆಸರು ನೀವು ಹೇಳಿದ್ರೋ, ಈ ಪಕ್ಷಗಳು ಎಂಥವು ಅಂದ್ರೆ ಇವುಗಳಲ್ಲಿ 3 ವಿಶೇಷತೆಗಳು ಕಾಮನ್ ಆಗಿವೆ ಈ ಇಂಡಿಯಾ ಅಲಯನ್ಸ್ನಲ್ಲಿ. ಮತ್ತೆ ಅವರೆಲ್ಲ ಒಟ್ಟಾಗೋದಕ್ಕೂ ಅದೇ ಕಾರಣ. ಇವರೆಲ್ಲ ತುಂಬ ಕೋಮುವಾದಿಗಳಾಗಿದ್ದಾರೆ, ತುಂಬ ಜಾತಿವಾದಿಯಾಗಿದ್ದಾರೆ, ಮತ್ತೆ ತುಂಬ ಕುಟುಂಬ ರಾಜಕಾರಣ ಮಾಡೋರು. ಈಗ ಈ ಹಿಂದೂಸ್ತಾನದಲ್ಲಿ ಪ್ರತಿಯೊಬ್ಬರ ಮನಸ್ಸಲ್ಲಿ ಈ ಪ್ರಶ್ನೆ ಹುಟ್ಟುತ್ತೆ. ಕೆಲವು ವ್ಯಕ್ತಿಗಳು ಬೇರೆ ರೀತಿನೇ ಕೇಳ್ತಾರೆ, ಇಷ್ಟೊಂದು ಎನರ್ಜಿನ ಎಲ್ಲಿಂದ ತರ್ತೀರಾ ಅಂತ. ಕೆಲವು ಜನ ಹೇಳ್ತಾರೆ, ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಾ, ಯಾಕೆ ಸಾಯ್ತಿದ್ದೀರಾ ಅಣ್ಣ, 8-10 ವರ್ಷ ಆಗೋಯ್ತು. ನನ್ನನ್ನ ಒಬ್ಬ ನಾಯಕ ಭೇಟಿಯಾಗಿ ಹೋಗಿ ಬಂದಿದ್ರು ಒಂದ್ಸಲ, ತುಂಬಾ ದೊಡ್ಡ ಲೀಡರ್. ಮೊದಲನೇ ಟರ್ಮ್ನಲ್ಲಿ ನನ್ನ ಕೊನೆಯ ಅಂದ್ರೆ 5ನೇ ವರ್ಷ ಆಗಿತ್ತು. ಹೇಳಿದ್ರು, ಮೋದಿಜಿ ಈಗ ಪ್ರಧಾನಮಂತ್ರಿ ಆಗೋಗಿದ್ದೀರಾ, ಇದಕ್ಕೂ ಮೇಲೆ ಇನ್ನೇನಿದೆ ಜಗತ್ತಲ್ಲಿ, ಇಷ್ಟೊಂದು ಕಷ್ಟ ಯಾಕೆ ಪಡ್ತೀರಾ, ಆ ಥರ ಹೇಳಿದ್ರು ನನಗೆ. ಯಾಕಂದ್ರೆ ಅವರ ಒಂದೇ ರೀತಿ ಯೋಚನೆಯಿಂದ ದೇಶದ ರಾಜಕೀಯ ನಡೆದಿದೆ. ನಾನ್ ಅನ್ಕೋತೀನಿ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ನಾನ್ ಕೂಡ ಕೆಲಸ ಮಾಡ್ತಿದ್ದೀನಿ. ಅವರು ಕೂಡ ತಮ್ಮ ಅವಶ್ಯಕತೆಗೆ ತಕ್ಕಂತ ಕಷ್ಟಪಡ್ತಾರೆ, ನಾನ್ ಕೂಡ ನನ್ನ ಅವಶ್ಯಕತೆಗೆ ತಕ್ಕಂತ ಕಷ್ಟಪಡ್ತೀನಿ. ಅವರು ಕೂಡ ತಮ್ಮ ಕುಟುಂಬಕ್ಕೋಸ್ಕರ ಮಾಡ್ತಾರೆ, ನಾನು ನನ್ನ ಕುಟುಂಬಕ್ಕೋಸ್ಕರ ಮಾಡ್ತೀನಿ. ಅವರ ಕುಟುಂಬದಲ್ಲಿ 5-6 ಜನ ಇದ್ದಾರೆ, ಹಾಗಾಗಿ ಅವರು 5-6 ಜನಕ್ಕೋಸ್ಕರ ಕಷ್ಟಪಡ್ಬೇಕಾಗತ್ತೆ. ಅದಕ್ಕೆ ಕೆಲವು ಗಂಟೆಗಳಲ್ಲಿ ಮುಗಿದು ಹೋಗುತ್ತೆ. ನನ್ನ ಕುಟುಂಬದಲ್ಲಿ 140 ಕೋಟಿ ಜನರಿದ್ದಾರೆ, ಹಾಗಾಗಿ ನಾನು ಜಾಸ್ತಿ ಕಷ್ಟಪಡ್ಬೇಕಾಗುತ್ತೆ. ಒಂದ್ ವೇಳೆ ನನ್ನ ಕುಟುಂಬದಲ್ಲೂ 5-6 ಜನ ಇದ್ದಿದ್ರೆ ಆಗ ನಾನು ಏನೂ ಮಾಡ್ಬೇಕಾಗಿರ್ಲಿಲ್ಲ. ಇಲ್ಲಿಂದ 1-2 ಇಂಟರ್ವ್ಯೂ ಕೊಡ್ತಿದ್ದೆ, ರಾಜಶರ್ಮಗೆ ಸ್ವಲ್ಪ ಚಾ ಕುಡಿಸ್ತಿದ್ದೆ, ನನ್ನ ಗಾಡಿ ಓಡೋದು. ಆದ್ರೆ ನಾನು 140 ಕೋಟಿ ನನ್ನ ಕುಟುಂಬಸ್ಥರಿಗೋಸ್ಕರ ಬದುಕಿದ್ದೀನಿ, ಮತ್ತದಕ್ಕೋಸ್ಕರ ಕಷ್ಟ ಕೂಡ ಪಡ್ತೀನಿ. ಅವರ ಜೀವನ, ಅವರ ಕನಸುಗಳು. ಮತ್ ನಾನು ಹೇಳ್ತೀನಿ, ನಿಮ್ಮ ಕನಸುಗಳೇ ಇದು ನನ್ನ ಸಂಕಲ್ಪ ಆಗಿದೆ. ಮತ್ತೆ ನನ್ನ ಪ್ರತಿಯೊಂದು ಕ್ಷಣನೂ ಕೂಡ ನಿಮಗೋಸ್ಕರ ಇದೆ, ನನ್ನ ಪ್ರತಿಯೊಂದು ಕ್ಷಣನೂ ದೇಶಕ್ಕೋಸ್ಕರ ಇದೆ. ಮತ್ತೆ ಇದಕ್ಕೋಸ್ಕರ ನಾನು ಹೇಳ್ತೀನಿ 24/7 ಫಾರ್ 2047. ಮೋದಿಜಿ ನೋಡಿ, ಇದು ಚುನಾವಣೆಯ ಸಮಯ. ತರತರದ ಪ್ರಿಡಿಕ್ಷನ್ ಮತ್ತೆ ಆರೋಪಗಳನ್ನ ಮಾಡ್ತಿದ್ದಾರೆ. ಏನೆಲ್ಲ ಆರೋಪಗಳನ್ನ ಮಾಡ್ತಿದ್ದಾರೆ ಅಂತ ಒಂದ್ಸಲ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಇದು ನನ್ನ ಫೈನಲ್ ಪ್ರಶ್ನೆ ಆಗಿರುತ್ತೆ. चुनाव ज्यादा से ज्यादा स्टेट्स में खत्म हो गया है. पिछले 4 फेजेस के परिणाम साफ है और नरेंद्र मोदी जी चुनाव हार रहे हैं. आने वाला दिन में तो बोलना है कि मोदी बाबू का सरकार को एक्सपायरी डेट हो गया है. जो 74 की बातें करते थे, अब उन्हें सोचना पड़ेगा कि उनका खाता कहां खुलेगा. एक के अलावा मुझे नहीं लगता कोई खाता खोल पाएगी. आम आदमी पार्टी के 7 सांसद भारी बहुमत से जीत रहे हैं. हमारे जितने भी सर्वे आ रहे हैं, ಇದರಲ್ಲಿ ಕೇವಲ ಒಂದೇ ಒಂದು ಪ್ರಾಬ್ಲಮ್ ಇದೆ. ಇವು 2019ರ ವಿಡಿಯೋಸ್. ನೀವೊಂದು ಕೆಲಸ ಒಳ್ಳೇದು ಮಾಡಿದ್ರಿ, 2019ರದ್ದು ತೋರಿಸಿದ್ರಿ. ನಾನಂತೂ ಹೇಳ್ತೀನಿ, ನೀವು 2014ರದ್ದು ತೆಗೀರಿ, ಇದೇ ಡೈಲಾಗ್ ಇದೆ. 2019ರ ತೆಗೀರಿ, ಇದೇ ಡೈಲಾಗ್ ಇದೆ. ಮತ್ತೆ 2024ರಲ್ಲೂ ಕೂಡ ಅದೇ ಡೈಲಾಗ್ ನಡೀತಿದೆ. ಮತ್ತೆ ಜನತೆ ಕೂಡ ತಮ್ಮ ಮನಸ್ಥಿತಿನ ಹಾಗೇನೆ ಇಟ್ಕೊಂಡಿದ್ದಾರೆ. ಏನಂದ್ರೆ ಇವರ ಶಬ್ದಗಳ ಯಾವ ಪರಿಣಾಮನೂ ಅವ್ರ ಮೇಲೆ ಆಗಿಲ್ಲ. ಮತ್ತೆ ನಿರಾಶೆ ಇದೆ. ಹಾಗಾಗಿ ಮೊದಲವರು ಹೇಳ್ತಿದ್ರು, ಮೋದಿ 400 ಪಾರ್ ಅಂಕಿಅಂಶ ಹೇಗ್ ಕೊಡಕ್ಕಾಗುತ್ತೆ ಅಂತ. ಅಂದ್ರೆ ಇವರು EVMನಲ್ಲಿ ಏನೋ ಗೊಂದಲ ಮಾಡಿದ್ದಾರೆ ಅಂತ. ಈಗ ನಾನು ಅವರನ್ನ ಕೇಳ್ತೀನಿ, ನೀವು ಅಂಕಿಅಂಶನ ಎಲ್ಲಿಂದ ಕೊಡ್ತೀರಾ? ನೀವು ಯಾವ EVMನ ಹಿಡ್ಕೊಂಡಿದ್ದೀರಾ ಹೇಳಿ? ಈಗ ನೋಡಿ, ಅವರಿಗೆ ಎಷ್ಟು ಗಂಭೀರವಾದ ಪೇಷಂಟ್ ಬಂದ್ರೂ ಕೂಡ ಆಗ್ಲೂ ಕೂಡ ಡಾಕ್ಟರ್ ಹೇಳ್ತಾರೆ, ಇಲ್ಲ ಚಿಂತೆ ಮಾಡಬೇಡಿ, ಸರಿ ಹೋಗ್ತೀರಾ ಅಂತ.
ಹಾಗಾಗಿ ಅವರು ತಮ್ಮ ಕಾರ್ಯಕರ್ತರನ್ನ ಸ್ವಲ್ಪ ಓಡಿಸೋದಕ್ಕೆ ಮೀಡಿಯಾದಲ್ಲಿ ಜಾಗ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಮಾಡ್ಲೇಬೇಕಾಗುತ್ತೆ ಅಲ್ವಾ? ಇಲ್ಲ ನೋಡಿ, ಇಷ್ಟು problem- ಮಾಡದೇ ಇರೋಕ್ಕಾಗುತ್ತಾ? ಈಗ ಇಲ್ಲ, ಈಗ 4ನೇ ಜೂನ್ ನಂತರ ಪಾಪ ಒದ್ದಾಡೋಗ್ತಾರೆ. 4ನೇ ಜೂನ್ವರೆಗೂ ಆದ್ರೂ ಬದುಕಿರೋಕ್ ಬಿಡಿ. ಜೂನ್ 4ರ ವಿಷಯ ಅಲ್ಲ, ಈಗ ನೀವ್ ಹೇಳಿದ್ರಿ 2047ರವರೆಗೆ. ಹಾಗಾಗಿ ಹೇಳ್ತಿದ್ದಾರೆ ಮೋದಿ ತುಂಬಾ ದೊಡ್ಡ ಪ್ರೋಗ್ರಾಮ್ ಮಾಡ್ಬಿಟ್ಟಿದ್ದಾರೆ, ಇವರಂತೂ ಎಲ್ಲೂ ಹೋಗಲ್ಲ 47ರವರೆಗೆ. ಹೇಗಂದ್ರೆ ನಾನು ಈಗ್ಲೂ ನಂಬ್ತೀನಿ, ಈಶ್ವರ ನನ್ನನ್ನ ಯಾವುದೋ ವಿಶೇಷವಾದ ಕೆಲಸಕ್ಕೋಸ್ಕರ ಕಳಿಸಿದ್ದಾರೆ. ಪರಮಾತ್ಮ ನನ್ನನ್ನ ಯಾವುದೋ ಪರ್ಪಸ್ಗೋಸ್ಕರ ಕಳಿಸಿದ್ದಾರೆ. ಇಲ್ಲ ಅಂದ್ರೆ ನಾನು ಯಾವ ಜೀವನದಿಂದ ಹೊರಗೆ ಬಂದಿದ್ದೇನೋ ಇಲ್ಲಿಗೆ ಬರೋಕೆ ಯಾವ ಲಾಜಿ ಕೂಡ ಹೊಂದಾಣಿಕೆ ಆಗಲ್ಲ ಜಿ. ಯಾವ ದಾರಿನೂ ಇಲ್ಲ ನನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ಈಶ್ವರನೇ ಈ ಕೆಲಸಕ್ಕೋಸ್ಕರ ನನಗೆ ಹೇಳಿದ್ದಾರೆ, ನನ್ನನ್ನು ಕಳಿಸಿದ್ದಾರೆ, ಮತ್ತು ನನಗೆ ಮಾರ್ಗದರ್ಶನ ಕೂಡ ಪರಮಾತ್ಮ ಸ್ವತಃ ಮಾಡ್ತಿದ್ದಾರೆ. ನನಗೆ ದಾರಿ ಕೂಡ ಪರಮಾತ್ಮ ಸ್ವತಃ ತೋರಿಸ್ತಿದ್ದಾರೆ. ಪರಿಶ್ರಮದ, ಪುರುಷಾರ್ಥದ, ಪರಾಕ್ರಮದ ಭಾವನೆ ಏನಿದೆಯೋ ಅದು ಕೂಡ ಪರಮಾತ್ಮನ ಕೃಪೆಯಿಂದ ಸಿಗ್ತಾ ಇರುತ್ತೆ. ಮತ್ತೆ ಅದರ ಮೇಲೆನೇ ನಾನು ಮಾಡ್ತೀನಿ, ನನಗೆ ಪಕ್ಕ ಅನ್ಸುತ್ತೆ. ವಿಕಸಿತ ಭಾರತ 2047ರವರೆಗಿನ ಟಾರ್ಗೆಟ್ ಇದು ಕೂಡ ಈಶ್ವರನೇ ನನ್ನಿಂದ ಮಾಡಿಸ್ತಿದ್ದಾರೆ. ಮತ್ತೆ ಎಲ್ಲಿವರೆಗೂ ಪೂರ್ತಿ ಆಗಲ್ವೋ ಅವರು ನನ್ನ ವಾಪಸ್ ಕರೆಯಲ್ಲ. ಮತ್ತೆ ಇವತ್ತು ಪ್ರಪಂಚದಲ್ಲಿ ಬೇರೆ ಎಲ್ಲೂ ಜಾಗ ಇಲ್ಲ ನನಗೋಸ್ಕರ, ಇಲ್ಲೇ ಇರೋದು. ಯಾಕಂದ್ರೆ ಹಿಂದೂಸ್ತಾನಕ್ಕೆ, ಪ್ರಪಂಚಕ್ಕೆ ಏನಾದ್ರೂ ಮಾಡೋದಕ್ಕೆ ದೇಶದ, ನೀವೊಂದ್ ವೇಳೆ ವಿವೇಕಾನಂದಜಿಯವರನ್ನ ಓದಿದ್ರೆ, ಶ್ರೀ ಅರಬಿಂದೋ ಅವರನ್ನ ಓದಿದ್ರೆ, ಭಾರತ ಕೇವಲ ಒಂದು ದೇಶ ಅಲ್ಲ, ಭಾರತ ಒಂದು ಪರ್ಪಸ್ನ ಇಟ್ಕೊಂಡಿರೋ ದೇಶ ಆಗಿದೆ. ಈ ವಿಶ್ವ ಕಲ್ಯಾಣ ಇದರ ಕೈಯಿಂದನೇ ಮುಂದೆ ಆಗುತ್ತೆ. ಮೋದಿಜಿ ನಿಮ್ಗೋಸ್ಕರ ಒಬ್ಬ ವೀವರ್ 4-5 ಲೈನ್ಗಳನ್ನ ಬರ್ದು ಕಳಿಸಿದ್ದಾರೆ. ಅವ್ರು ಬರ್ದಿದ್ದಾರೆ, मैं दिया हूं, मेरी दुश्मनी तो अंधेरों से है, हवाएं खामखा मेरे खिलाफ हैं. मैं दिया हूं, मेरी दुश्मनी अंधेरों से है, हवाएं खामखा मेरे खिलाफ हैं. हवाओं से कह दो आजमा के दिखाएं, बहुत दिए बुझाए हैं, एक दिया जला के दिखाएं. ನಾನು ಎಲ್ರಿಗೂ ತುಂಬಾ ಆಭಾರಿಯಾಗಿದ್ದೀನಿ. ತುಂಬಾ ಧನ್ಯವಾದ. ಯಾರು ಪ್ರಧಾನಮಂತ್ರಿ ಮೋದಿಯ ಮಾತಿನಿಂದ ಕನ್ವಿನ್ಸ್ ಆಗಿದ್ದೀರೋ ಅವರು ನಿಂತ್ಕೊಂಡು ಕೈ ಮೇಲೆತ್ತಿ ಚಪ್ಪಾಳೆ ತಟ್ಟಿ ಬೆಂಬಲ ಕೊಡಿ.